ಸುಮಿ, ನೀನು ನನ್ನನ್ನು ಬಿಟ್ಟು ಹೋಗ್ಬಿಡ್ತೀಯಮ್ಮ? ನನ್ನ ತಡಿಬೇಡ ಅಣ್ಣ. ನೀ ನನ್ನ ತಾಯಿನ ಕೊಂದ ಕೊಲೆಗಾರ ಅಂತ ನೆನೆಸ್ಕೊಂಡ್ರೆ ನಂಗೆ ಇಲ್ಲಿರೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ತಪ್ಪು ನಿಂದಲ್ಲಣ್ಣ. ಕತ್ತಲಿಂದ ಬೆಳಕಿನ ದಾರಿ ತೋರಿಸಿದ ದಾರಿ ದೀಪ ನೀನು. ಆವೇಶದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಸಾರಿ ಅಣ್ಣ. ಸುಮಿ, ಅದಲ್ಲಮ್ಮ, ನನ್ ಮಾತ್ ಕೇಳು. ಏನು ಯೋಚನೆ ಮಾಡ್ಬೇಡ ಅಣ್ಣ. ಯಾವ್ದೇ ಕಾರಣಕ್ಕೂ ನೀನೇ ನನ್ನ ತಾಯಿನ ಕೊಂದಿದ್ಯಾ ಅಂತ ಪೊಲೀಸವ್ರಿಗಾಗ್ಲಿ ಇನ್ನೊಬ್ರಿಗಾಗ್ಲಿ ಹೇಳಲ್ಲ. ಯಾಕೆಂದ್ರೆ ನನ್ನ ತಾಯಿ ಕೇವಲ 4 ವರ್ಷ ನನ್ನ ಸಾಕಿ ಬೆಳೆಸಿದಾಳೆ. ಆದ್ರೆ ನೀನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಮೆರಿಕಾದಲ್ಲಿಟ್ಟು 14 ವರ್ಷ ನನ್ನ ಸಾಕಿ ಬೆಳೆಸಿದ್ಯಾ. ಆ ಋಣ ನನ್ ಮೇಲಿದ್ಯಣ್ಣ. ನಿನ್ನ ಆಶೀರ್ವಾದ ಸದಾ ನನ್ ಮೇಲಿರ್ಲಿ. ನಾನ್ ಬರ್ತೀನಣ್ಣ. ಏನ್ ಮಾಡ್ತಿದ್ದಾರೆ ನಿಮ್ ಸಬಾರ್ಡಿನೇಟ್ ಸ್ಟಾಫ್? ಏನ್ ಕೆಲಸ ಮಾಡ್ತಿದಾರ? ಮಲಕ್ಕೊಂಡು ನಿದ್ದೆ ಮಾಡ್ತಿದ್ದಾರೆ. ಸರ್ಕಾರ ಸಂಬಳ ತಗೊಳ್ಳೋದಿಲ್ಲ. ಕೆಲಸ ಮಾಡಕ್ಕೆ ಏನಾಗಿದೆ ರೋಗ ಅವರಿಗೆ? ನಿಮಗಾಗದೆ ಇದ್ರೆ ಯೂನಿಫಾರ್ಮ್ ಬಿಚ್ಚಿ ಮನೆಗೆ ಹೋಗಿ. ಐ ಡೋಂಟ್ ವಾಂಟ್ ಯುವರ್ ಎಕ್ಸ್ಪ್ಲನೇಷನ್. ಇಷ್ಟು ಕೊಲೆಗಳಾಗಿವೆ. ಆ ಕೊಲೆಗಾರನ ಬಗ್ಗೆ ಒಂದು ಸುಳಿವು ಸಿಗ್ಲಿಲ್ಲ ಅಂದ್ರೆ ನೀವೇನ್ ಕೆಲಸ ಮಾಡ್ತಿದ್ದೀರಾ ಅಥವಾ ಇನ್ನೇನಾರ ಮಾಡ್ತಾ ಇದ್ದೀರಾ? ನೋ, ದಿಸ್ ಇಸ್ ಅನ್ಟಾಲರಬಲ್. ವಾಟ್ ಹ್ಯಾಪನ್ ಟು ದಟ್ ಫೋರೆನ್ಸಿಕ್ ರಿಪೋರ್ಟ್? ವಾಟ್ ಇಸ್ ದೇರ್ ಒಪಿನಿಯನ್? ಕಮ್ ಆನ್, ಐ ಸೇ, ಟೆಲ್ ಮೀ. ಏನು ಬರ್ದಿದ್ದಾನೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾರ್ರಿ ನೀವು? ರೈಟ್ ಏನ್ರಿ ನೀವು? ಏನಕ್ಕೆ ಬರ್ತೀರಾ ನೀವೆಲ್ಲ? ಶೇವ್ ಮಾಡ್ಕೊಂಡು ಬರೋದಕ್ಕಾಗಲ್ಲ? ಹೋಪ್ಲೆಸ್ ಫೆಲೋ. ಎಲ್ಲಾದ್ರೂ ಏನಾದ್ರು ಅರ್ಥ ಆಗುತ್ತೆ ನೋಡಿ ಹೇಳ್ರಿ. ಎಲ್ರಿ ಇದು ನೋಡ್ರಿ, ಇದು ಈ ಕೊನೆಯಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗುತ್ತೆ ನೋಡಿ ಹೇಳ್ರಿ. ಹತ್ರ ಕೆಟ್ಕೊಂಡು ನೋಡ್ರಿ. ಸರ್, ನನಗೂ ಅರ್ಥ ಆಗ್ತಾ ಇಲ್ಲ. ನಿಮಗೂ ಅರ್ಥ ಆಗ್ತಾ ಇಲ್ಲ, ನಿಮಗೂ ಅರ್ಥ ಆಗ್ತಿಲ್ಲ, ನನಗೂ ಅರ್ಥ ಆಗ್ತಾ ಇಲ್ಲ, ಯಾವನಿಗೂ ಅರ್ಥ ಆಗ್ತಾ ಇಲ್ಲ. ಡಾಕ್ಟರ್ ಮೋಹನ್, ಎಸ್ ಸರ್. add 5 ml sodium hydroxide and see the titration. ಓಕೆ ಸರ್. ಮಿಸ್ಟರ್ ಗೋಪಿ, ಹಾಯ್. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಏನಿವತ್ತು ACP ಸಾಹೇಬ್ರು ತುಂಬಾ ಗೌರವ ಕೊಡ್ತಾ ಇದ್ದೀರಾ? ಕೆಲಸದ ವಿಚಾರದಲ್ಲಿ ಹಾಗೆ ಇರಬೇಕು ಅನ್ನಿಸ್ತಿದೆ ನನಗೆ. ಗುಡ್ 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 ಗುಡ್. ಏನ್ ಸಮಾಚಾರ? ಏನೂ ಇಲ್ಲ, ತಾವು ಬರ್ದಿರೋದು ಅರ್ಥ ಆಗ್ಲಿಲ್ಲ. ದಯವಿಟ್ಟು ಎಲ್ರಿಗೂ ಅರ್ಥ ಆಗೋಗ್ ಬರೀರಿ ಅಂತ ಹೇಳೋದಕ್ಕೆ ಬಂದೆ. ವಾಟ್ ಯು ಮೀನ್? ಇದು ಇದು ಇದರ ಅರ್ಥ ಏನು ಅಂತ ಕೇಳ್ತಾ ಇದ್ದೀನಿ. ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ಗೆ ಫೋರೆನ್ಸಿಕ್ ರಿಪೋರ್ಟ್ ಅರ್ಥ ಆಗ್ಲಿಲ್ಲ ಅಂದ್ರೆ ನನಗೆ ನಗು ಬರ್ತಾ ಇದೆ. ಡೋಂಟ್ ಜಡ್ಜ್ ಮೈ ಅಬಿಲಿಟಿ. ದೊಡ್ಡ ದೊಡ್ಡ ಟರ್ಮಿನಾಲಜಿಗಳನ್ನ ಹಾಕಿ ಸೆಂಟೆನ್ಸಸ್ ನ ಕಾಂಪ್ಲೆಕ್ಸ್ ಮಾಡದೆ ಸಿಂಪಲ್ ಆಗಿ ಬರೀರಿ ಅಂದೆ. A for apple, B for bat, C for cat, D for dog, E for elephant. Shut up! You have to obey my instructions. ನಿಮ್ ಇನ್ಸ್ಟ್ರಕ್ಷನ್ಸ್ ಒಬೇ ಮಾಡೋಕೆ ನಾನೇನು ಖಾಕಿ ಹಾಕೊಂಡಿರೋ ನಿಮ್ ಕಾನ್ಸ್ಟೇಬಲ್ ಅಲ್ಲ. ಐ ಆಮ್ ಡಾಕ್ಟರ್ ಗೋಪಿನಾಥ್, ಡೈರೆಕ್ಟರ್, ಡಿಪಾರ್ಟ್ಮೆಂಟ್ ಆಫ್ ಫೋರೆನ್ಸಿಕ್ ಸೈನ್ಸ್. ನಿಮ್ಮ ಹತ್ರ ಹೇಳಿಸ್ಕೊಂಡು ನಾನ್ ಕೆಲಸ ಮಾಡ್ಬೇಕಾಗಿಲ್ಲ. ಅಂದ್ರೆ ನೀನು ಕೊಡೋ ರಿಪೋರ್ಟ್ಸ್ ನ ಪ್ರಶ್ನೆ ಮಾಡೋ ಹಾಗಿಲ್ಲ ಅಲ್ಲ? ಮಿಸ್ಟರ್ ಗಣಪತಿ, ನನ್ನನ್ನ ಪ್ರಶ್ನೆ ಮಾಡ್ಬೇಕು ಅಂದ್ರೆ ಕೆಪಾಸಿಟಿ ಇರಬೇಕು. Don't underestimate my capacity. You have to give me a simple, proper report. Got it? This is my report. You got it? Now you can go. Damn it! ಎಲ್ಲಿಗೆ ಹೋಗ್ತಿದ್ದೀರಾ? ನನ್ನ ಕೆಲಸಕ್ಕೆ ಅಡ್ಡ ಬರಬೇಡ. ನಿಮ್ಮನ್ ಕೈ ಮುಗಿದು ಬೇಡ್ಕೋತೀನಿ, ನನ್ ಮಾತು ಕೇಳಿ. ನಾಳೆ ಗೋಕುಲಾಷ್ಟಮಿ ಹಬ್ಬ. ಹಬ್ಬದ ದಿವಸ ಮನೆ ನಮ್ಮ ಮಾಡಬೇಡಿ. ಅಂದ್ರೆ ಹೆಂಡತಿ ಮಾತು ಕೇಳಿಕೊಂಡು ಒಬ್ಬ ಕೊಲೆಗಾರನ ಅರೆಸ್ಟ್ ಮಾಡಬೇಡ ಅಂತ ಹೇಳ್ತೀಯಾ? ನಾನು ಹಾಗೆ ಹೇಳ್ತಾ ಇಲ್ಲ. ಪ್ರಶಾಂತಿ ತುಂಬಿದ ಬಸ್ರಿ, ಅವಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನೋಡೆ, ಪೊಲೀಸ್ ಡಿಪಾರ್ಟ್ಮೆಂಟ್ ನವ್ರು ಹೀಗೆಲ್ಲ ಯೋಚನೆ ಮಾಡಿದ್ರೆ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬ ಕೊಲೆಗಾರ ಹುಟ್ಕೋತಾನೆ. ಇಷ್ಟಕ್ಕೂ ಅವನೇ ಕೊಲೆಗಾರ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಏನ್ರಿ ಸಾಕ್ಷಿ ಇದೆ? ಅವನು ಪರ ವಕಾಲತ್ತು ವಹಿಸ್ಕೊಂಡು ಕೋರ್ಟ್ಗೆ ಬಾ, ಅಲ್ಲಿ ಕೊಡ್ತೀನಿ ಸಾಕ್ಷಿನ. ನನ್ ಮಾತು ಕೇಳಿ, ಆತರ ಪಡ್ಬೇಡಿ. ನಮ್ ಗೋಪಿ ಕೊಲೆಗಾರ ಅಲ್ಲ ಅಂತ
ನಾನ್ ನಿರೂಪಿಸ್ತೀನಿ. ನನಗೂ ಒಂದೇ ಒಂದು ಅವಕಾಶ ಕೊಡಿ. ಗೋಪಿ ಕೊಲೆಗಾರ ಅಲ್ಲ ಅಂತ ಪ್ರೂವ್ ಮಾಡೋದು ನಿನ್ನ ಪಾಲಿಗೆ ಅಗ್ನಿ ಪರೀಕ್ಷೆ ಆಗುತ್ತೆ ಭಾನು. ಪರವಾಗಿಲ್ಲ ರೀ, ಎಂತ ಪರೀಕ್ಷೆ ಆದ್ರೂ ಪರವಾಗಿಲ್ಲ, ನಾನು ಎದುರಿಸ್ತೀನಿ. ಇದರಲ್ಲೇನಾದ್ರೂ ನೀನು ಸೋತ್ರೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ನನ್ ತಮ್ಮ ಕೊಲೆಗಾರ ಅಲ್ಲ ಅಂತ ನಿರೂಪಿಸೋದಕ್ಕೆ ನಾನು ಎಂಥ ತ್ಯಾಗಕ್ಕೆ ಬೇಕಾದ್ರೂ ಸಿದ್ಧವಾಗಿದ್ದೀನಿ. ಹಾಗಾದ್ರೆ ನಾನು ಏನು ಹೇಳಿದ್ರು ಮಾಡ್ತೀಯಾ? ನೀವೇನೇ ಹೇಳಿದ್ರು ಖಂಡಿತವಾಗ್ಲೂ ಮಾಡ್ತೀನಿ. ಹಲೋ ಗೋಪಿ, ನಾನ್ ಕಣೋ ನಿಮ್ಮಣ್ಣ. ಏನ್ ಮಾಡ್ಲೋ ಗೋಪಿ, ಆ ಕಮಿಷನರು ನನ್ನ ಮೇಲೆ ಕಿರ್ಚಿ ಕೂಗಾಡ್ಬಿಟ್ಟ. ಅದಕ್ಕೆ ಆ ಟೆನ್ಷನ್ ಅಲ್ಲಿ ನಾನು ನಿನ್ನ ಮೇಲೆ ಕೂಗಾಡ್ಬಿಟ್ಟೆ. ಐ ಆಮ್ ಸೋ ಸಾರಿ ಕಣೋ, ಪ್ಲೀಸ್. ಏನು ಹೀಗೆ ಕೇಳ್ತಾ ಇದೀಯಾ? ನಿನಗ್ ಗೊತ್ತಿಲ್ವಾ ನಾಳೆ ಗೋಕುಲಾಷ್ಟಮಿ? ಆದ್ರೆ ಗೀದ್ರೆ ಎಲ್ಲ ಏನೂ ಬೇಕಾಗಿಲ್ಲ. ನೀನು ಬರ್ಲಿಲ್ಲ ಅಂತಂದ್ರೆ ನಿಮ್ ಮತ್ತಿಗೆ ನನಗ್ ಬೆಂಡೆತ್ತು ಬಿಡ್ತಾಳೆ. ಜೋಗಯ್ಯ, 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 ಅವ ಬನ್ನಿಲಿ. ನಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಮನೆ ಕಡೆ ಜೋಪಾನ. ಯಾವ ದೇವಸ್ಥಾನವ? ಅಯ್ಯೋ ಜೋಗಯ್ಯ, ಮರ್ತು ಬಿಟ್ರಾ? ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಅಯ್ಯೋ ಹೌದಲ್ವಾ, ಈ ಕೆಲಸದ ಗಲಾಟೆಯಲ್ಲಿ ನಾನು ಮರ್ತೇ ಬಿಟ್ಟಿದ್ದೆ. ಸರಿ ಸರಿ, ಸಾಹೇಬ್ರು ಬಂದ್ರೆ ಹೇಳ್ಬಿಡಿ. ಹುಟ್ಟಿ ಅಣ್ಣ, ಅತ್ತಿಗೆ, ಅತ್ತಿಗೆ, ಬಿಹೇವ್ ಯೋರ್ ಸೆಲ್ಫ್. ಓ ಬಾನು ಬಾನು ಬಾನು, ಇನ್ನೊಂದು ಸ್ವಲ್ಪ ಟೆಂಪ್ಟ್ ಮಾಡೋದಕ್ಕಿಲ್ವೇನೆ? ಅವನು ಬಂಡವಾಳ ಗೊತ್ತಾಗ್ಬಿಡೋದು. ಜೋಗಯ್ಯ, ಅರ್ಥ ಆಗ್ತಾ ಇಲ್ಲ. ಹೆಣ್ಣಿನ ಮರ್ಮಾನೆ ಅರ್ಥ ಆಗ್ತಾ ಇಲ್ಲ. ಚೀಟರ್ಸ್, ಆಲ್ ಆರ್ ಚೀಟರ್ಸ್. ನಿಮ್ ದಮ್ಮಯ್ಯ ಅಂತೀನಿ. ನಿಮ್ ಬುದ್ಧಿನ ಸಿಟ್ಟಿನ ಕೈ ಕೊಡ್ಬೇಡಿ. ಸ್ವಲ್ಪ ಸ್ವಲ್ಪ ತಾಳ್ಮೆ ತಗೊಳ್ಳಿ ಬುದ್ಧಿ. ಭೂತ ಈ ತರ ಗರ್ಭದೊಳಗೆ ಎಲ್ಲಿವರೆಗೆ ಅಂತ ಜ್ವಾಲಾಮುಖಿ ನದುಮ್ಕೊಂಡಿರ್ತಾಳೆ, ಎಷ್ಟು ಅಂತ ಸಹಿಸ್ಕೋತಾಳೆ. ಈ ಜನ ನೆಮ್ಮದಿಯಾಗಿರೋಕೆ ಬಿಡಲ್ಲ ಜೋಗಯ್ಯ, ನೆಮ್ಮದಿಯಾಗಿರೋಕೆ ಬಿಡಲ್ಲ. ಸಂಬಂಧಗಳು ಅಪವಿತ್ರವಾಗುತ್ತವೆ, ಸಂತೋಷ ನಾಶ ಆಗುತ್ತೆ, ನೆಮ್ಮದಿ ಚಿಂದಿ ಆಗುತ್ತೆ ಅಂತ ಈ ಬೇವರ್ಸಿಗಳಿಗೆ ಯಾಕೆ ಅರ್ಥ ಆಗಲ್ಲ ಜೋಗಯ್ಯ? ಅಲ್ಲ ಜೋಗಯ್ಯ, ನಿನ್ನ ಎದೆ ಒಳಗೆ ಸಿಡಿಮದ್ದನ್ನು ತುಂಬಿಕೊಂಡು ಇನ್ನೊಬ್ಬರನ್ನ ಸಿಡಿಬೇಡ ಅಂತ ಇದೆಯಲ್ಲ. ನಂದು ಬಿಡಿ ಬುದ್ಧಿ, ಇದು ಬಿದ್ದೋಗ ಮರ. ಬದುಕಿ ಬಾಳ್ಬೇಕಾದವರು ನೀವು. ನೀವು ಬಂಗಾರದಂತ ಮರದಿ ಕೈ ಹಿಡ್ದಿದ್ದೀರಿ ಅಲ್ಲ ಬುದ್ಧಿ? ನೀವೇ ಹಠ ಹಿಡ್ದು ಆ ಹುಡುಗಿನೇ ಮದುವೆ ಆಗೋದು ಅಂತ ಆ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟಿದ್ರಿ. ಅಂಕದ್ರಲ್ಲಿ ನೀವು ಆ ಹುಡುಗಿನ ಮರ್ತು ಬಿಟ್ರ? ಇದು ಸರಿನಾ ಬುದ್ಧಿ? ಆ ಹೆಣ್ಣು ಮಗಿನ ಹೊಟ್ಟೆನಲ್ಲಿ ನಿಮ್ ಕೂಸು ಬೆಳೀತಾ ಇದೆ ಬುದ್ಧಿ. ನನಗೋಸ್ಕರ ಒಂದೇ ಒಂದ್ಸಲ ಆ ಮಗಿನ ಜ್ಞಾಪಿಸ್ಕೊಳ್ಳಿ ಬುದ್ಧಿ. ಜೋಗಯ್ಯ, ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಹೆಂಡತಿ, ಮಕ್ಕಳು, ನೆಂಟರು, ಇಷ್ಟರು ಎಲ್ಲರೂ ನಾಶ ಆಗ್ತಾರೆ ಅಂತ ಆ ದುರ್ಯೋಧನಿಗೆ ಗೊತ್ತಿತ್ತು. ಆದ್ರೂ ಯುದ್ಧ ಮಾಡ್ದ. ಯಾಕೆ ಗೊತ್ತಾ? ಛಲ. 21 ಸಲ ಭೂ ಪ್ರದಕ್ಷಿಣೆ ಮಾಡಿ ಪರಶುರಾಮ ಕ್ಷತ್ರಿಯರನ್ನ ಸದೆ ಬರ್ದ. ಯಾಕೆ ಗೊತ್ತಾ? ಛಲ.
ನಾನು ಅಷ್ಟೇ. ಇನ್ನೊಬ್ಬರ ಸಂಸಾರನ ಹಾಳು ಮಾಡೋರು ಹೆಂಗಸೇ ಆಗಿರ್ಲಿ, ಗಂಡಸೇ ಆಗಿರ್ಲಿ, ಅವರನ್ನ ಬೇಟೆಯಾಡೋದೇ ನನ್ನ ಗುರಿ, ನನ್ನ ಛಲ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಧರ್ಮ ಏನು ಅಂತ ನನಗೂ ಗೊತ್ತಿದೆ, ಆದ್ರೆ ಅದನ್ನ ಪಾಲಿಸಲೇಬೇಕು ಅಂತಿಲ್ಲ. ಅಧರ್ಮದ ಫಲಿತಾಂಶನೂ ಗೊತ್ತಿದೆ, ಹಾಗಂತ ನನ್ನ ಬೇಟೆ ನಿಲ್ಲಲ್ಲ. ಚೌಕಯ್ಯ, ನನಗೆ ಹುಟ್ಟೋ ಮಗನು ಮೊಂಡನಾಗೆ ಬದುಕಬೇಕು ಅಂತ ಬಯಸ್ತೀನಿ ಹೊರತು ಹೆಂಡನಾಗಿ ಬದುಕಬಾರದು, ಬದುಕೂಡ್ದು. ಅಂಜುವವನಲ್ಲ, ಅಳುಕುವವನಲ್ಲ ಈ ಮೊಂಡ. ಕೆಣಕುವವರನ್ನು ಸುಮ್ಮನೆ ಬಿಡುವವನಲ್ಲ ಈ ಮೊಂಡ. ಪಟ್ಟು ಹಿಡಿದರೆ ಮಟ್ಟ ಹಾಕುವವರೆಗೂ ನಿದ್ರಿಸುವವನಲ್ಲ ಈ ಮೊಂಡ. ನಿಮ್ಮ ವಿರಾಟ್ ರೂಪ ನನಗೆ ಗೊತ್ತು, ಆದ್ರೂ ನಿಮ್ಮ ನಿರ್ಧಾರ ಬದಲಾಯಿಸ್ಕೊಳ್ಳಿ ಬುದ್ಧಿ. ಈ ನಿರ್ಧಾರ ಅಚಲ. ಬುದ್ಧಿ ಪಟ್ಟಿಡಿಬೇಡಿ ಬುದ್ಧಿ, ಹಠ ಮಾಡಬೇಡಿ ಬುದ್ಧಿ, ಮುಂಡುತನ ಮಾಡಬೇಡಿ ಬುದ್ಧಿ. ಗೋಪಿ, ನಾನು ಕಣೋ ನಿನ್ನ ಅತ್ತಿಗೆ, ನಿಮ್ಮಮ್ಮ.